ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನಿವತ್ತು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ನಾವು ಸ್ವಲ್ಪ ಈಚೆ ಹೋಗಿದ್ವಿ, ಒಂದು ಸ್ವಲ್ಪ ಏನೋ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ ಮನೆಗೆ ಅಂತ. ಸ್ಮಾಲ್ ಥಿಂಗ್ಸ್ ಎಲ್ಲ ಅದನ್ನು ಕೂಡ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಇವಾಗ ತೋರಿಸ್ತೀನಿ. ಫಸ್ಟು ನಾವಿವತ್ತು ಕವಿತಾ ಮೆಟೀರಿಯಲ್ಸ್ಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಏನೇನೋ ತೊಗೊಂಡ್ವಿ, ಮನೆಗೆ ಬೇಕಾಗಿರೋ ಐಟಮ್ಸು. ಅದರಲ್ಲಿ ಇದೊಂದು ಏನಿದು ಮಹಿಪಾಲ್ ಅಂತ ಇದೆ. ಸ್ಟೈನ್ಲೆಸ್ ಸ್ಟೀಲ್ದು ಒಂದು ಜಗ್ಗು, ಯಾಕಂದರೆ ಇದು ಅಡುಗೆ ಮಾಡುವಾಗ ನೀರೇನಾದರೂ ಆ್ಯಡ್ ಮಾಡಬೇಕು ಇವಾಗ ಅಂತಂದರೆ ನಾವು ಇಷ್ಟು ದಿನ ಪಾತ್ರೆಯಲ್ಲಿ ಅಥವಾ ಕಪ್ಪಲ್ಲಿ ಈ ಥರದ್ರಲ್ಲಿ ಆ್ಯಡ್ ಮಾಡ್ತಿದ್ವಿ. ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಸಲ ಫಿಲ್ಟರ್ ವಾಟರ್ನ, ಇದರಿಂದ ನಾವು ಆ್ಯಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಮುಚ್ಚಳ ಕೂಡ ಇದೆ, ಏನೋ ಡಸ್ಟ್ ಏನು ಬೀಳ್ದಿರೋ ಥರ ಇದು ಕೂಡ ಕವರ್ ಮಾಡ್ಕೋಬೋದು. ಇನ್ನು ಚೆನ್ನಾಗಿರೋದಿತ್ತು ಬೇರೆ ಈ ಕೆಳಗಡೆ ಎಲ್ಲ ಫುಲ್ಲು ದಪ್ಪ ಇರೋದು, ಇಲ್ಲಿ ಈ ಥರ ಉದ್ದ ಇರೋದು, ಆ ಥರದ್ದೆಲ್ಲ ಇತ್ತು. ನಂಗೆ ಇಷ್ಟ ಆಗಿತ್ತು. ಅದು 1000 ಸಮಥಿಂಗ್ ಇತ್ತು. ಅದು ತುಂಬ ಪ್ರೈಸು ಕಾಸ್ಟ್ಲಿ ಅನ್ನಿಸ್ತು ನನಗೆ. ಅದಕ್ಕೆ ನಾನು ಇದನ್ನು ತೊಗೊಂಡೆ. ಇದು ಬಂದು ನನಗೆ 455 ರುಪೀಸ್ ಆಯಿತು. ಇದರಲ್ಲಿ ಮೇಲೆ ಏನು ಹಾಕಿರ್ತಾರೋ ಅಷ್ಟೇ ಪ್ರೈಸ್ ಇದು. ಇದರಲ್ಲಿ ಏನೋ 1 ರೂಪಾಯಿನೂ ಕಮ್ಮಿ ಆಗೋಲ್ಲ. ಇದು ಇಷ್ಟ ಆಯಿತು. ಅದಾದರೆ ಇನ್ನೂ ಸ್ವಲ್ಪ ಉದ್ದ ಆಯಿತು, ಇಲ್ಲಿ ಸ್ವಲ್ಪ ಅಗಲ ಆಯಿತು. ನಂಗೆ ತುಂಬ ಫಿನಿಶಿಂಗ್ ಎಲ್ಲ ತುಂಬ ಇಷ್ಟ ಆಗಿತ್ತು, ಆದರೆ ಕಾಸ್ಟ್ಲಿ ಆಯಿತು. ಅದಕ್ಕೆ ನಾನು ಅದನ್ನು ತೊಗೊಳ್ಳಿಲ್ಲ. ನನಗೆ ಇದೇ ಸಾಕು, ಬಜೆಟ್ ಫ್ರೆಂಡ್ಲಿ ಅಂತ ಇದನ್ನು ತೊಗೊಂಡೆ. ಓಕೆ, ನೆಕ್ಸ್ಟ್ ಇನ್ನೇನು ತೊಗೊಂಡೆ ಅಂದರೆ ಇದೊಂದು ಐಸ್ ಕ್ರೀಮ್ ಬೌಲು. ನಮ್ಮನೇಲಿ ತುಂಬ ಸೆರಾಮಿಕ್ಸ್ದು, ಗ್ಲಾಸ್ದು ಮತ್ತು ಪ್ಲಾಸ್ಟಿಕ್ದು ಬೌಲ್ಗಳಿದೆ. ಇದು ನಾನು ಐಸ್ ಕ್ರೀಮ್ ತಿನ್ನೋಕ್ಕೆ ಆ್ಯಕ್ಚುಲಿ ಯೂಸ್ ಮಾಡಲ್ಲ. ಇದು ಐಸ್ ಕ್ರೀಮ್ ಬೌಲ್ ಅಷ್ಟೇ ಹೆಸರಿಗೆ, ಬಟ್ ನಾನು ಯೂಸ್ ಮಾಡೋದು ಇದಕ್ಕೆ ನೈವೇದ್ಯಕ್ಕೆ, ಸ್ವೀಟ್ ಪೊಂಗಲ್ಲು ಅಥವಾ ಇದು ಸ್ವೀಟ್ ಅವಲಕ್ಕಿ, ಆ್ಯಂಡ್ ಇದು ಏನಪ್ಪ ಬನಾನಾನ ಕಟ್ ಮಾಡಿ ರಾಸಾಯನ ಥರ ಮಾಡಿದ್ರೆ ಅದನ್ನೆಲ್ಲ ಹಾಕಿ ಈ ಥರ ನೈವೇದ್ಯಕ್ಕೆ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 130 ರುಪೀಸ್. ನೆಕ್ಸ್ಟು ಇದೊಂದು ತೊಗೊಂಡೆ. ಇದು ಸೇರು ಅಂತಾರಲ್ಲ ಆ ಥರದ್ದು ಚಿಕ್ಕ ಸೇರು. ಇದು ಪುಟ. ಆ್ಯಂಡ್ ಇದನ್ನು ನಾನು ತೊಗೊಂಡಿರೋದು ನೈವೇದ್ಯಕ್ಕೆ ಹಾಲನ್ನ ಇಡೋದಕ್ಕೆ ಅಂತ ತೊಗೊಂಡಿದ್ದೀನಿ. ದೇವ್ರ ಮನೆಯಲ್ಲಿ ನಾವು ಜಾಸ್ತಿ ಕುಕ್ ಮಾಡಿರೋ ಅಂಥದ್ದು ಇಡೋದಕ್ಕಿಂತ ಈ ಥರ ಹಾಲು, ಗೋಡಂಬಿ, ದ್ರಾಕ್ಷಿ, ಕಲ್ಸಕ್ಕರೆ ಈ ಥರದನ್ನ ಇಡೋದೇ ಜಾಸ್ತಿ. ಇದು ಹಾಲು ಇಡೋದಕ್ಕೆ ಚೆನ್ನಾಗಿದೆ ಅಂತ ಇದನ್ನು ತೊಗೊಂಡಿದ್ದೀನಿ. ಕ್ಯೂಟಾಗಿ ಪುಟ್ಟದಾಗಿದೆ ಅಂತ. ನೆಕ್ಸ್ಟು ನರಸಿಂಹ ಸ್ಟೋರಲ್ಲಿ ಇದೊಂದು ಪೌಚಸ್ ತೊಗೊಂಡ್ವಿ. ಇದು 70 to 100 ಏನೋ ಬರುತ್ತೆ ಅಂದರು. ಈ ಥರ ಪೌಚಸ್ ಏನಕ್ಕಾದ್ರೂ ಬೇಕಂದಾಗ ಇದರೊಳಗಡೆ ಪೌಚ್ ಮಾಡಿ ಕೊಡೋದಕ್ಕೆ ಯಾರಿಗಾದ್ರೂ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಇದೊಂದು ಪೆನ್ ತೊಗೊಂಡೆ. ಇದು ಪರ್ಪಲ್ ಕಲರ್ ನನಗೆ ಬೇಕಾಗಿತ್ತು ಅಂತ ತೊಗೊಂಡೆ. ನೆಕ್ಸ್ಟು ಇದು ದೇವ್ರ ಮನೆಯಲ್ಲಿ ನಮ್ಮ ಫೋಟೋ ಇದೆಯಲ್ಲ, ಅದಕ್ಕೂ ಗೋಡೆದು ಸ್ವಿಚ್ ಬೋರ್ಡ್ ಕನೆಕ್ಷನ್ಗೂ ಅದು ಸಾಕಾಗ್ತಿರಲಿಲ್ಲ ವೈರು. ಅದಕ್ಕೆ ಇದು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕಿಂತ ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ಪ್ರೆಸ್ಟೀಜ್ದು ಇದು ಗ್ಯಾಸ್ಕೆಟ್ ತೊಗೊಂಡಿದ್ದೀನಿ. ಇದು ಗ್ಯಾಸ್ಕೆಟ್ ಅಂತ ಅದೆಷ್ಟು ಹಾಳಾಗುತ್ತೋ ಗೊತ್ತಿಲ್ಲ, ತುಂಬ ವೇಸ್ಟ್ ಆಗ್ತದೆ. ಎಷ್ಟು ತೊಗೊಂಡ್ರೂ ನೀಟಾಗಿ ಕುಕ್ಕರ್ಗೆ ಹೋಗೋದಿಲ್ಲ. ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇದು ಕವಿತಾ ಮೆಟೀರಿಯಲ್ಸ್ದು ಬಿಲ್ಲು. ಕವಿತಾ ಮೆಟೀರಿಯಲ್ಸಲ್ಲಿ 650 ಆಗಿದೆ. ಆ್ಯಂಡ್ ಇದು ಬಂದು ಗ್ಯಾಸ್ಕೆಟ್ ಮತ್ತು ಇದ್ರದ್ದು 210 ಆಗಿದೆ. ಆ್ಯಂಡ್ ನೆಕ್ಸ್ಟು ಅಲ್ಲೇ ಪೂಜಾ ಅಂಗಡಿ ಇತ್ತಲ್ಲ, ಅಲ್ಲಿ ಒಂದು ಇದೆರಡು ತೊಗೊಂಡಿದ್ದೀನಿ. ಇದು ಬಂದು ನಾವು ಈಗ ಶಿವಮಹಾತ್ಮ ದೇವರಿಗೆ ಏನಾದರೂ ಹೋಗ್ತೀವಿ ಅಂದರೆ ಎಳ್ಳನ್ನ ನಾವೇ ಈ ಥರ ಕಟ್ ಮಾಡಿರ್ತಾರೆ ಬಟ್ಟೆನ, ಇದ್ರ ಮಧ್ಯದಲ್ಲಿ ಎಳ್ಳಾಕಿ ಈ ಥರ ಕಟ್ಟೋದು ಅಷ್ಟೇ. ಗೆಜ್ಪತಿ ಮಾಡೋಕ್ಕೆ ಅಂತ ಇದೆರಡು ತೊಗೊಂಡಿದ್ದೀನಿ. ಇಷ್ಟೇ ಇವತ್ತಿನ ಲಾಗು. ಇಷ್ಟೇ, ನಾನು ಇಷ್ಟು ಪರ್ಚೇಸ್ ಮಾಡಿದೆ. ನಿಮಗೂ ಏನಾದರೂ ಇಷ್ಟ ಆದರೆ ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ನೆಕ್ಸ್ಟ್ ಲಾಗಲ್ಲಿ ಏನು ಮಾಡಬೇಕು, ಲೈಕ್ ಈಗ ಕಿಚನ್ ಟೂರ್ ಮಾಡಬೇಕಾ ಅಥವಾ ನನ್ನ ಹತ್ರ ಇರೋ ಡ್ರೆಸ್ ಕಲೆಕ್ಷನ್ಸ್ದು ಲಾಗ್ ಮಾಡಬೇಕಾ ಅಂತ ಕಮೆಂಟ್ ಮಾಡಿ, ಅದನ್ನು ನಾನು ನಿಮಗೆ ಮಾಡ್ತೀನಿ. ಓಕೆನಾ? ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.